भीमनगर में फायर हादसा होने के बाद आर्थिक मदद के लिए एक्स मिनिस्टर रहीम खान साहब की जानिब से उनको माली मदद की गई और वहां के निवासियों ने एक्स मिनिस्टर रहीम खान साहब का शुक्रिया अदा किया। कांग्रेस लीडर अजीज़ खान साहब इस विजिट को आकर उनकी आर्थिक मदद किए और अनिल बिलदारे कांग्रेस सीनियर लीडर और वार्ड के जिम्मेदार सभी शख्सों ने रहीम खान साहब का शुक्रिया अदा किया। आइए देखिए इस वीडियो को। एमएलए साहब है, आप हैं, जो भी लोग हैं, हम सब मिलके हेल्प करना नहीं जरूर करेंगे। साहब को बोल के करा देता ಎಲ್ಲ ಮಾಡ್ಕೊಡ್ತೀವಿ ಚಿಂತೆ ಮಾಡಬೇಡಿ एक ही रूम है सर, पूरा एक आश्रय में घर बना के देंगे ಗೌರ್ಮೆಂಟ್ ಏನಾಗ್ತದೆ ಅದನ್ನು ಮಾಡೋಣ ಮತ್ತೆ ಏನಾದ್ರೆ ನಿಧಿ ಅದು अजीज भाई जो भी जमा पूंजी था इनका पूरा इधर पूरा ये हो जाए। शादी बच्चों का सर्टिफिकेट पूरा सबको समझो, कपड़े से अनाज से लेके बर्तन इतना कुछ भी नहीं है, पूरा तो कपड़े वपड़े जो भी थे सब कुछ भी नहीं रहा। सोने अब देख रहे हैं ऊपर से पानी गिर रहा है, सोने को जगह नहीं, छत नहीं है। ಎಲ್ಲರಿಗೂ ನಮಸ್ಕಾರ। ಇವತ್ತು ನಾವು ಬಂದಿರೋದೇ ಭೀಮನಗರಿಗೆ ಬಂದಿದ್ದೀವಿ। ನಮ್ಮ ಅಣ್ಣವರು ಅನಿಲ್ ಬೆಲ್ದಾಳಿ ಅವರು ಇದ್ದಾರೆ, ಮತ್ತು ನಮ್ಮ BDA ಮೆಂಬರ್ ಇದ್ದಾರೆ, ಮತ್ತು ನಮ್ಮ ಕಾರ್ಪೊರೇಟರ್ ಮಗ ಇದ್ದಾರೆ, ಮತ್ತು ನಾಯಕ್ ಸರ್ ಇದ್ದಾರೆ, ರವಿ ಇದ್ದಾರೆ, ಸತೀಶ್ ಅವರು ಇದ್ದಾರೆ, ಎಲ್ಲರೂ ಅಲಿಂಬೈ ಮತ್ತು ಎಲ್ಲ ಭೀಮನಗರ ಎಲ್ಲ ಗಣ್ಯ ವ್ಯಕ್ತಿಗಳು ಇದ್ದಾರೆ। ಇವತ್ತು ಭಾಳ ದುಃಖದ ದಿನ ಇದೆ, ಯಾಕಂದರೆ ಇಲ್ಲಿ ರವೀಂದರ್ ಅವ್ರದ್ದು ಮನೆ ಸುಟ್ಟೋಗಿದೆ ಭಾಳ। ನಾವು ಎಲ್ಲ ಕೂಡಿ ಅನಿಲ್ ಬೆಲ್ದಾರೆ ಎಲ್ಲ BDA ಮೆಂಬರ್ ಅಲಿಂಬೈ ಎಲ್ಲ ಸತೀಶ್ ಎಲ್ಲರೂ ಈ ಓಣಿ ಎಲ್ಲ ಮಂದಿ ಎಲ್ಲ ಕೂಡಿ ನಾವು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ। ಸಾಬ್ರು MLA ಸಾಬ್ ಅಚಾನಕ್ ಬ್ಯಾಂಗ್ಳೂರು ಹೋಗಿದ್ದಾರೆ, ಅವರು ನನಗೆ ಕಳಿಸಿದ್ದಾರೆ, ಯಾಕಂದರೆ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಎಮರ್ಜೆನ್ಸಿ ಸಹಾಯ ಕೊಡ್ಲಿಕ್ಕೆ ನಾವು ಬಂದೀವಿ। ಶೋಯಬ್ ಇದು ಅರ್ಜೆಂಟ್ ಸಹಾಯ ಕೊಡ್ತಾ ಇದ್ದೀವಿ, ರವೀಂದ್ರವರೇ ನೀವು ತಗೊಳ್ಳಿ। ಮತ್ತು ನಿಮ್ಮ ಗೌರ್ಮೆಂಟ್ ಭೀ ಏನಿದಾರಲ್ಲ ಅದು ಎಲ್ಲ ಮಾಡಿಕೊಡಮ್ಮ। ನಾವು ಎಲ್ಲ ಈ ಓಣಿ ಎಲ್ಲ ಭೀಮನಗರ್ ಮಂದಿ ಅಣ್ಣವರು ಎಲ್ಲರಿಗೆ ಎಲ್ಲ ಧನ್ಯವಾದ ಹೇಳ್ತೀನಿ। नमस्कार, थैंक यू। वालेकुम सभी को आदाब। कल रात में भीमनगर वार्ड नंबर 8 में एक इंसिडेंट पेश आया था फायर का। तो जैसे हमको मालूम हुआ, हम फायर वालों को, जेस्कॉम वालों को सबको बुलाकर आग पे काबू पा लिए। बेचारे हमारे रविंद्र भाई जो है बहुत ही गरीब है, उनका जो कुछ भी था ज़िंदगी भर कमाई सब चले गई। फिर हम इमीडिएट साहब को बात करें, MLA साहब को, साहब सबको नॉलेज में लेके अर्जेंट को कहा बेंगलुरु जाना था, चले गए। साहब को भेजे, अजीज़ खान साहब को भेजे, इन्होंने भी जो हुआ अपने हाथ से करे हुए हैं, मदद करें। और रहीम खान साहब भी आने वाले हैं इंशाल्लाह 1-2 दिन में, आके उनको बात करते हैं। जो भी आगे का होता है सरकार की तरफ से साहब मदद करता हूँ बोलकर आश्वासन दिए हैं। साहब का शुक्रिया अदा करता हूँ। ಅವ್ರ ಮನೆಯಲ್ಲಿ ಮನೆಗೆ ಯಾರೂ ಇಲ್ಲದ ಸಮಯದಲ್ಲಿ ಉರಿ ಹತ್ತಿದೆ, ಬೆಂಕಿ ಹತ್ತಿದೆ, ಸಂಪೂರ್ಣವಾಗಿ ಮನೆ ಎಲ್ಲ ಮನೆಯಲ್ಲಿದ್ದಂಥ ವಸ್ತುಗಳು, ಆಹಾರ ಧಾನ್ಯಗಳು, ಬಟ್ಟೆಗಳು ಏನು ಭೀ ಮನೆಗಿಲ್ಲ। ಆ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾತ್ರಿಯಿಂದ ಅವ್ರು ಹಾಗೆ ಅವ್ರ 3 ಹೆಣ್ಮಕ್ಳು ಅವರು ಎಲ್ಲರೂ ಉಳಿದಿದ್ದಾರೆ। ಆದರೆ ನನ್ನ ಭೀಮನಗರದ ಎಲ್ಲ ಅಲಿಂಬೈ ಇರ್ಬೋದು, ಇಲ್ಲಿಂದ ಕೌನ್ಸಿಲರು ಮತ್ತು ನಮ್ಮ ಭೀಮನಗರದ ನಮ್ಮ ಅಭಿಮಾನಿ ಬಳಗದವರು, ವಿಶೇಷವಾಗಿ ಈಗ ರಹೀಮ್ ಖಾನ್ ಸಾಹೇಬರಿಗೆ ಗೊತ್ತಾದ ತಕ್ಷಣ ಅವರು ಬೆಂಗಳೂರಿಗೆ ಹೋಗಿದ್ದಾರೆ। ಅವ್ರ ತಮ್ಮವರು ತಕ್ಷಣಕ್ಕೆ ಬಂದು ಈ ಕುಟುಂಬ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದೀನಿ ಇಂಥ ಕಷ್ಟದ ಸಮಯದಲ್ಲಿ ಅಂಥೇಳಿ ಅವ್ರೀಗ ತಕ್ಷಣಕ್ಕೆ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕು ಅದು ಇಸ್ಕೊಡತಕ್ಕಂಥ ವ್ಯವಸ್ಥೆ ಮಾಡ್ತಾರೆ। ಅವ್ರು ಸ್ವತಃ ಈಗ ತಕ್ಷಣಕ್ಕೆ ಅವ್ರು ಕೆಲವು ಪರಿಹಾರವನ್ನು ಅವ್ರಿಗೆ ಒದಗಿಸ್ಕೊಟ್ಟಿದ್ದಾರೆ। ನಾವು ಸಹ ಇಲ್ಲಿ ಓಣಿಯರು ಮತ್ತು ನಮ್ಮ ಈಗೊಂದು ಸಮಿತಿ ಬಂದಿತ್ತು, उसका नाम क्या सर, ಬೆಟರ್ಮೆಂಟ್ ಫೌಂಡೇಶನ್ ಅವರು ಬಂದಿದ್ದರು। ಹೀಗಾಗಿ ಇಂಥ ಒಂದು ಮಾನವೀಯ ದೃಷ್ಟಿಯಿಂದ ಎಲ್ಲರೂ ಸಹಾಯ ಮಾಡ್ತಕ್ಕಂಥ ಕೆಲಸ ಇದೆ। ಯಾಕೆಂದರೆ ಸರ್ಕಾರ ತನ್ನ ಕೆಲಸ ಮಾಡ್ತದೆ, ಅದು ಇನ್ಕ್ವೈರಿ ಮಾಡಬೇಕು, ಅದು ಮಾಡೋಕ್ಕೆ ಲೇಟ್ ಆಗ್ತದೆ। ಹಾಗಾಗಿ ಇಮಿಡಿಯೇಟಾಗಿ ಈಗ ಶಾಸಕರ ಜೊತೆಯಲ್ಲಿ ನಾನು ನೇರವಾಗಿ ಫೋನ್ ಮುಖಾಂತರ ರಹೀಮ್ ಖಾನ್ಜಿ ಅವರಿಗೆ ಮಾತಾಡಿದ್ದೀನಿ। ಅವರು ನಾನು ಬೀದರ್ಗೆ ಬಂದ ತಕ್ಷಣ ಬಂದು ಭೇಟಿ ಕೊಡ್ತೇನೆ ಅಂದಾರೆ। ಜೊತೆಯಲ್ಲಿ ನಾನು ಮೊನ್ನೆ ಈಶ್ವರ್ಜಿ ಖಂಡ್ರೆ ಅವರಿಗೂ ಸಹ ಮನವಿ ಮಾಡ್ತೇನೆ ನಮ್ಮ ಮಾಧ್ಯಮ ಮುಖಾಂತರ, ಅವರು ಬೀದರ್ಗೆ ಬಂದ ತಕ್ಷಣ
ಈ ಒಂದು ಈಗ ನೊಂದ ಕುಟುಂಬಕ್ಕೆ ಭೇಟಿ ಕೊಟ್ಟು ಏನು ಸರ್ಕಾರದಿಂದ ಸಿಗ್ತಕ್ಕಂಥ ಪರಿಹಾರವನ್ನು ಅವರು ಒದಗಿಸ್ಕೊಡ್ಬೇಕಂತ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ. ಧನ್ಯವಾದ.